ಅಡಿಕೆ ತೋಟವನ್ನ ಮಾಡಿರುವಂತ ರೈತರು ಸಾಮಾನ್ಯವಾಗಿ ಗಿಡಕ್ಕೆ ಬೇಕಾಗಿರುವ ಗೊಬ್ಬರದ ಬಗ್ಗೆ ತುಂಬಾ ಗಮನವನ್ನ ಕೊಡ್ತಾರೆ. ಯೂರಿಯಾ ಹಾಕ್ಬೇಕಾ, DAP ಕೊಡ್ಬೇಕಾ, ಅಥವಾ ಈ ಕೊಟ್ಟಿಗೆ ಗೊಬ್ಬರವನ್ನ ಯಾವ ಸಂದರ್ಭದಲ್ಲಿ ಕೊಡ್ಬೇಕು, ಕೋಳಿ ಗೊಬ್ಬರ ಒಳ್ಳೇದಾ ಎಂಬಿತ್ಯಾದಿ ಒಂದು ವಿಷಯದ ಬಗ್ಗೆ ಜಾಸ್ತಿಯಾಗಿ ಅವರು ವಿಚಾರವನ್ನ ಮಾಡ್ತಾರೆ. ಆದ್ರೆ ಇದರ ಜೊತೆಗೆ ಗಿಡಕ್ಕೆ ಅತಿ ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರುವ ಕೆಲವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬಗ್ಗೆ ಮಾತ್ರ ಅಷ್ಟಾಗಿ ಗಮನವನ್ನ ಅವರು ಕೊಡ್ಲಿಕ್ಕೆ ಹೋಗೋದಿಲ್ಲ. ಅದರಲ್ಲೂ ನಾನು ಹೇಳಲಿಕ್ಕೆ ಹೊರಟಿರುವಂತ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಡಿಕೆ ಗಿಡದ ಬೆಳವಣಿಗೆಯಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ಕೇವಲ ಬೆಳವಣಿಗೆ ಮಾತ್ರ ಅಲ್ಲ, ಈ ಅಡಿಕೆಯ ಹರಳು ಉದುರುವಂಥದ್ದಿರ್ಬೋದು, ಅಥವಾ ಈ ಅಡಿಕೆ ಸ್ವಲ್ಪ ಬೆಳೆದಾದ್ಮೇಲೆ ಆ ಅಡಿಕೆ ಭಾಗವಾಗಿ ಬೀಳುವಂಥದ್ದಿರ್ಬೋದು, ಅಥವಾ ಈ ಹಿಂಗಾರ ಬಂದ್ಮೇಲೆ ಆ ಹಿಂಗಾರದ ತುದಿಗಳು ಕಪ್ಪಾಗುವಂಥದ್ದು, ಇವೆಲ್ಲದಕ್ಕೂ ಮುಖ್ಯವಾದ ಕಾರಣವೇ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್. ನಾನು ಹೇಳ್ತಾ ಇರುವಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕಡಿಮೆ ಆಗುವಂಥದ್ದು ಅಥವಾ ಮೈಕ್ರೋ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ. ಆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬೇರೆ ಯಾವುದೂ ಅಲ್ಲ, ಅದೇ ಬೋರಾನ್. ಇದರ ಬಗ್ಗೆ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೇನೆ. ಈ ಸಂದರ್ಭದಲ್ಲಿ ಈ ವಿಡಿಯೋವನ್ನ ಮಾಡುವಂಥ ಉದ್ದೇಶ ಕೂಡ ಏನಂತ ಹೇಳಿದರೆ, ಈ ಸಂದರ್ಭದಲ್ಲಿ ಬೋರಾನನ್ನು ಕೊಡುವಂಥದ್ದು ಅಥವಾ ಇನ್ನೊಂದು 2-3 ತಿಂಗಳ ಬಿಟ್ಟು ಈ ಬೋರಾನನ್ನು ಕೊಡುವಂಥದ್ದು ಸರಿಯಾದ ಸಮಯ. ಆ ಕಾರಣದಿಂದ ಮತ್ತೆ ನೆನಪಿಸಲಿಕ್ಕೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಮತ್ತು ಈ ವಿಡಿಯೋವನ್ನು ನೀವು ಕೊನೆಯವರೆಗೂ ನೋಡಿ, ಯಾಕಂತ ಹೇಳಿದರೆ ಇದರಿಂದ ನೀವು ಬೋರಾನನ್ನು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಇದನ್ನು ಬಳಸುವುದರಿಂದ ಆಗುವಂಥ ಲಾಭಗಳೇನು ಎಂಬಿತ್ಯಾದಿ ವಿಷಯಗಳನ್ನು ನೀವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೋದು. ಇನ್ನು ನನ್ನ ಚಾನಲ್ ನಿರುತ್ತರವನ್ನಂತೂ ನೀವು ಅರ್ಧಕ್ಕರ್ಧ ಜನರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ಮಾಡ್ಕೊಳ್ಳಿ ಇಂತಹ ವಿಡಿಯೋಗಳಿಗೋಸ್ಕರ ಅಂತ ಹೇಳ್ತಾ ನಾನೊಂದು ಮುಖ್ಯ ವಿಷಯದ ಬಗ್ಗೆ ಇಲ್ಲಿ ಫಸ್ಟ್ ಹೇಳ್ತೇನೆ. ಅದೇನಂತ ಹೇಳಿದರೆ, ಗಿಡಕ್ಕೆ ಬೇಕಾಗಿರುವ ಪ್ರತಿಯೊಂದು ನ್ಯೂಟ್ರಿಯೆಂಟ್ ಕೂಡ ಒಂದೇ ಪ್ರಮಾಣದಲ್ಲಿ ಬೇಕಾಗಿರುವುದಿಲ್ಲ. NPK ಯಲ್ಲಿರುವ ಒಂದು ಪೋಷಕಾಂಶಗಳೇನಿದೆ ಅದು ಗಿಡಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ತೆಗೆದುಕೊಳ್ಳಲಿಕ್ಕೆ ಸಹಾಯ ಆಗ್ತದೆ. ಆದರೆ ಕೆಲವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಥವಾ ಒಂದು ನ್ಯೂಟ್ರಿಯೆಂಟ್ಸ್ ಅನ್ನು ನಾವು ತುಂಬ ಕಡಿಮೆ ಪ್ರಮಾಣದಲ್ಲಿ ತೆಗೆದುಕೊಂಡ್ರೂ ಕೂಡ ಅವುಗಳ ಕೆಲಸ ಮಾತ್ರ ಬಹಳ ಮುಖ್ಯ. ನಾವು ಸಾಮಾನ್ಯವಾಗಿ ಏನು ಮಾಡ್ತೇವೆ ಅಂದರೆ, ಗಿಡ ಚೆನ್ನಾಗಿ ಹಸಿರಾಗಿದೆ ಅಂದರೆ ಗಿಡ ಆರೋಗ್ಯವಾಗಿದೆ ಅಂತ ಅಂದ್ಕೊಳ್ತೇವೆ. ಅಂದರೆ ಗಿಡ ಚೆನ್ನಾಗಿದೆ, ಫಸಲು ಕೂಡ ಒಳ್ಳೆ ಬರ್ತದೆ ಅಂತ ನಾವು ಭಾವಿಸ್ತೇವೆ. ಈ ಫಸಲು ಬರುವುದಕ್ಕೆ ಮುಖ್ಯವಾಗಿ ನಾವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬ್ಯಾಲೆನ್ಸ್ ಆಗಿರುವಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್. ನಾನು ಆಗಾಗಲೇ ಹೇಳಿದಾಗೆ ಈ ಹರಳು ಉದುರುವಂಥದ್ದು ಇರ್ಬೋದು, ಅಥವಾ ಈ ನೀವು ಕೆಲವೊಮ್ಮೆ ಗಮನಿಸಿರ್ಬೋದು ಅಡಿಕೆ ಭಾಗವಾಗಿ ಬಿದ್ದಿರ್ತದೆ. ಆ ಎಲ್ಲ ಒಂದು ರೀಸನ್ಗೂ ಮುಖ್ಯವಾಗಿರುವಂಥದ್ದು ಏನಂತ ಹೇಳಿದರೆ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಅದರಲ್ಲೂ ಕೂಡ ಬೋರಾನ್ ಎನ್ನುವಂಥದ್ದು ಕಡಿಮೆ ಆಗುವಂಥದ್ದು. ಈ ಬೋರಾನ್ ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂತ ನಾವು ನೋಡುವುದಾದರೆ, ಬೋರಾನ್ ಎನ್ನುವಂಥದ್ದು ಸಸ್ಯದಲ್ಲಿರುವಂಥ ಸೆಲ್ ಡಿವಿಷನ್ ಅಥವಾ ಒಂದು ಗ್ರೋಯಿಂಗ್ ಪಾಯಿಂಟ್ಸ್ ಅಂದರೆ ಬೆಳವಣಿಗೆಗೆ ಮತ್ತು ಈ ಪರಾಗಸ್ಪರ್ಶ ಅಂತ ಕೇಳಿರ್ಬೋದು, ಅಂದರೆ ರೀಪ್ರೊಡಕ್ಟಿವ್ ಡೆವಲಪ್ಮೆಂಟ್ಗೆ ಸಂಬಂಧಿಸಿದ ಹಲವು ಒಂದು ಪ್ರಕ್ರಿಯೆಗಳಲ್ಲಿ ಇದು ಪಾತ್ರವನ್ನು ವಹಿಸ್ತದೆ. ಈ ಹರಳು ಉದುರುವಿಕೆ ಎಸ್ಪೆಷಲಿ ಹೇಳುವುದಾದ್ರೆ, ನೀವೇನು ಹರಳು ಬಂದಿರ್ತದೆ ಆ ಸಂದರ್ಭದಲ್ಲೇ ಈ ಬೋರಾನ್ ಅನ್ನು ಸ್ಪ್ರೇ ಮಾಡಬೇಕು. ಯಾಕಂತ ಹೇಳಿದ್ರೆ ನೀವು ಹೆಚ್ಚಿನ ಸಂದರ್ಭದಲ್ಲಿ ಬಂದಂತ ಹರಳುಗಳು ಉದುರುತ್ತಾ ಇರ್ತವೆ. ಅದಕ್ಕೆ ಮುಖ್ಯ ಕಾರಣವೇ ಈ ಬೋರಾನ್ ಎನ್ನುವಂಥದ್ದು ಕಡಿಮೆ ಆಗುವಂಥದ್ದು. ಈ ಬೋರಾನ್ ಅನ್ನ ಕೊಡ್ಲಿಕ್ಕೂ ಕೂಡ 1-2-3 ವಿಧಾನಗಳಿದೆ. ಈ ಬೋರಾನ್ ಅನ್ನ ಕೇವಲ ಒಂದು ಸ್ಪ್ರೇ ಅಂತ ಮಾಡುವಂಥದ್ದಲ್ಲ. ಬೋರಾನ್ ಅನ್ನ ನೀವು ಸ್ಪ್ರೇ ಕೂಡ ಮಾಡಬಹುದು, ಅದರ ಜೊತೆ ಮಣ್ಣಿಗೆ ಕೂಡ ಕೊಡಬಹುದು. ಈ ಬೋರಾನ್ ಅನ್ನ ಸ್ಪ್ರೇ ಮಾಡುವುದಕ್ಕೆ ಬೋರಾನ್ ಸ್ಪಾಯ್ಲರ್ ಸ್ಪ್ರೇ ಅಂತ ಸಿಗ್ತದೆ, ಅದು ಕೂಡ ಅಂಗಡಿಗಳಲ್ಲಿ ನೀವು ಕೇಳಿ ಪಡಿಬಹುದು. ಇದು ಸಾಮಾನ್ಯವಾಗಿ ಹೇಳುವುದಾದ್ರೆ, ಈ ಬೋರಾನ್ ಅನ್ನ ಸ್ಪ್ರೇ ಮಾಡುವಾಗ ಒಂದು ಜನವರಿ ಅಥವಾ ಫೆಬ್ರವರಿ ಅಥವಾ ಡಿಸೆಂಬರ್ನಿಂದ ಫೆಬ್ರವರಿ ಯಾವ ತಿಂಗಳಲ್ಲಿ ಕೂಡ ಈ ಬೋರಾನ್ ಅನ್ನು ಸ್ಪ್ರೇ ಮಾಡಬಹುದು. ಇದು ನಾನು ಸ್ಪ್ರೇ ಮಾಡುವ ಬಗ್ಗೆ ಹೇಳ್ತಾ ಇರುವಂತದ್ದು. ನೀವು ಸ್ಪ್ರೇ ಎಷ್ಟು ಮಾಡಬೇಕು ಅಂತ ಕೇಳಿದ್ರೆ, ಒಂದು ಗಿಡಕ್ಕೆ ಸಾಮಾನ್ಯವಾಗಿ ಒಂದು ಅಂದ್ರೆ ನಾನು ಲೀಟರ್ನ ಲೆಕ್ಕದಲ್ಲಿ ಹೇಳುವುದಾದ್ರೆ 1 ಲೀಟರ್ ನೀರಿಗೆ ಇದರ ಬೋರಾನ್ ಅನ್ನ 1-2 ಗ್ರಾಮ್ ಹಾಕುವಷ್ಟು ಹಾಕಬೇಕು. ಹಾಗೆ ಸ್ಪ್ರೇ ಮಾಡುವಂಥದ್ದು ಮಾಮೂಲಾಗಿ ಎಷ್ಟು ಸ್ಪ್ರೇ ಮಾಡಬೇಕು ಅಷ್ಟೇ ಸ್ಪ್ರೇ ಅನ್ನ ಮಾಡುವಂಥದ್ದು. ಇನ್ನೊಂದು ವಿಧಾನ ಏನಂತ ಹೇಳಿದ್ರೆ, ಬೋರಾನ್ ಅನ್ನ ಮಣ್ಣಿಗೆ ಹಾಕುವಂಥದ್ದು. ಇದು ಕೂಡ ಬೋರಾಕ್ಸ್ ಅಂತ ಒಂದು ಗೊಬ್ಬರ ಸಿಗ್ತದೆ, ಅದರಲ್ಲಿ ಬೋರಾನ್ ಇರುವುದರಿಂದ ಅದನ್ನು ನೀವು ಮಣ್ಣಿಗೆ ಹಾಕ್ಬೋದು. ಮಣ್ಣಿಗೆ ಎಷ್ಟು ಹಾಕ್ಬೇಕಂತ ಕೇಳಿದ್ರೆ, ಅದು ನಿಮ್ಮ ಲೇಬಲ್ ಯಾವ ನೀವು ಬೋರಾನ್ ಬ್ರ್ಯಾಂಡಿನದ್ದು ತಗೊಳ್ತೀರಾ ಅದರ ಮೇಲೆ ಇರ್ತದೆ. ಹಾಗಾಗಿ ಮತ್ತೊಂದು ವಿಷಯ ಏನಂತ ಹೇಳಿದ್ರೆ, ಮಣ್ಣಿನ ಪರೀಕ್ಷೆ ಮಾಡಿದ್ರೆ ನಿಮ್ಗೆ ಬೋರಾನ್ ಎಷ್ಟು ಕಡಿಮೆ ಇದೆ ಅಂತ ಗೊತ್ತಾಗ್ತದೆ. ಅದರ ಆಧಾರದ ಮೇಲೆ ನೀವು ಎಷ್ಟು ಬೋರಾನ್ ಅನ್ನು ಒಂದೊಂದು ಗಿಡಕ್ಕೆ ಕೊಡ್ಬೇಕನ್ನುವಂಥದ್ದು ಕೂಡ ನಿಮ್ಗೆ ಅರ್ಥವಾಗ್ತದೆ.
ಮತ್ತೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಈ ಬೋರಾನ್ ಅನ್ನ ನೀವು ಸಪರೇಟ್ ಆಗಿನೇ ಹಾಕ್ಬೇಕಂತ ಇಲ್ಲ. ಕೆಲವೊಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕಿಟ್ ಬರ್ತದೆ. ಫಾರ್ ಎಕ್ಸಾಂಪಲ್ ಅರೇಕಾ ಪ್ಲಸ್ ಅಂತ ಬರ್ತದೆ. ಬೇರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಜಿಂಕ್, ಮೆಗ್ನೀಷಿಯಂ, ಹಾಗೇನೆ ಕಾರ್ಬನ್ ಎಲ್ಲ ಮಿಕ್ಸ್ ಇರುವಂತ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಲ್ಲಿ ಕೂಡ ಬೋರಾನ್ ಇರ್ತದೆ. ಅದನ್ನ ಕೂಡ ನೀವು ಬಳಸಬಹುದು. ಆದ್ರೆ ನೀವು ಸಪರೇಟ್ ಆಗಿ ಬಳಸಬೇಕಂತ ಇದ್ರೆ ಈ ಬೋರಾನ್ ಅನ್ನ ನಾನು ಹೇಳಿದಾಗೆ ಬೋರಾಕ್ಸ್ ರೀತಿಯಲ್ಲಿ ಕೂಡ ಬಳಸಬಹುದು, ಅಥವಾ ಈ ಸ್ಪ್ರೇ ಕೂಡ ಮಾಡಬಹುದು. ಅದಕ್ಕೆ ಬೋರಾನ್ ಟಾಟಾ ಕಂಪನಿಯದ್ದು ಒಂದು ಸ್ಪ್ರೇ ಸಿಗ್ತದೆ, ಈ ಬೋರಾನ್ ಇದೆ ಸ್ಪ್ರೇ, ಅದನ್ನು ಕೂಡ ನೀವು ಬಳಸಬಹುದು. ಸೊ ಇದನ್ನ ಬಳಸುವಾಗ ಎರಡು ವಿಧಾನ ನಾನು ಹೇಳಿದಾಗೆ ಮಣ್ಣಿಗೆ ಕೂಡ ಹಾಕ್ಬೋದು ಅಥವಾ ಸ್ಪ್ರೇ ಕೂಡ ಮಾಡಬಹುದು. ಸ್ಪ್ರೇ ಎಸ್ಪೆಷಲಿ ನೀವು ಅಡಿಕೆ ಹರಳು ಬರುವ ಸಂದರ್ಭದಲ್ಲೇ ಸ್ಪ್ರೇ ಮಾಡಿದ್ರೆ ಒಳ್ಳೆಯದು. ಇದರಿಂದ ಹರಳು ಉದುರುವಿಕೆ ಮತ್ತೆ ಈ ಹಿಂಗಾರ ಎನ್ನುವಂಥದ್ದು ಸರಿಯಾಗಿ ಉಳಿಲಿಕ್ಕೆ ಸಹಾಯ ಮಾಡುತ್ತೆ. ಮತ್ತೊಂದು ಮುಖ್ಯ ವಿಷಯ ಏನಂತ ಹೇಳಿದ್ರೆ, ಈ ಬೋರಾನ್ ಅನ್ನ ನೀವು NPK ಬಳಸುವಷ್ಟು ಅಥವಾ ಬೇರೆ ಗೊಬ್ಬರಗಳನ್ನ ಬಳಸುವಷ್ಟೆಲ್ಲ ಪ್ರಮಾಣದಲ್ಲಿ ಬಳಸಬೇಕಂತ ಏನಿಲ್ಲ. ಇದೊಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಹೆಸರೇ ಹೇಳುವಂತೆ ಸೂಕ್ಷ್ಮ ಪೋಷಕಾಂಶಗಳು. ಇದನ್ನ ನೀವು ಸೂಕ್ಷ್ಮ ಪ್ರಮಾಣದಲ್ಲಿ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ರೆ ಸಾಕಾಗುತ್ತೆ. ಮತ್ತೆ ನಾವು NPK ಅನ್ನೆಲ್ಲ ಏನ್ ಮಾಡ್ತೇವೆ ಅಂದ್ರೆ ವರ್ಷಕ್ಕೆ 2 ಬಾರಿ ಕೊಡ್ತೇವೆ, ಅಥವಾ ಕೆಲವೊಂದು ಗೊಬ್ಬರಗಳನ್ನ ನಾವು ಅಡಿಕೆಗೆ ವರ್ಷಕ್ಕೆ 3 ಬಾರಿ ಎಲ್ಲ ಕೊಡ್ತೇವೆ. ಆದ್ರೆ ಈ ಬೋರಾನ್ ಅನ್ನ ಅಥವಾ ಯಾವುದೇ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅನ್ನ ಕೂಡ ವರ್ಷಕ್ಕೆ ಒಮ್ಮೆ ಕೊಟ್ರೆ ಸಾಕಾಗ್ತದೆ. ನೀವು 2-3 ಬಾರಿ ಎಲ್ಲ ಕೊಡ್ಬೇಕಂತ ಇಲ್ಲ. ಮತ್ತೊಂದು ವಿಷಯ ಏನಂತ ಹೇಳಿದ್ರೆ, ಇದನ್ನ ಕೊಡ್ಲಿಕ್ಕೆ ಇರುವಂತ ಒಂದು ಸರಿಯಾದ ಸಮಯ, ಈ ಬೋರಾನ್ ಅನ್ನ ಕೊಡ್ಲಿಕ್ಕೆ ಇರುವಂತ ಸರಿಯಾದ ಸಮಯ ಏನಂದ್ರೆ, ನೀವು ಮಣ್ಣಿಗೆ ಹಾಕುವವರಾದ್ರೆ ಇದನ್ನ ಮೇ ಅಥವಾ ಜೂನ್ ಅಲ್ಲಿ ಕೊಡಿ ಅಂತ ಹೆಚ್ಚಿನ ಒಂದು ಕೃಷಿ ವಿದ್ಯಾಲಯಗಳು ಹೇಳ್ತವೆ. ಆದ್ರೆ ಈ ಬೋರಾನ್ ಸ್ಪ್ರೇ ಅನ್ನ ಮಾಡುವವರಾದ್ರೆ ನೀವು ಈ ಹರಳು ಏನ್ ಬರ್ತದೆ ಆ ಸಂದರ್ಭದಲ್ಲಿ ಅಥವಾ ಈ ಹಿಂಗಾರ ಬರುವ ಸಂದರ್ಭದಲ್ಲಿ ಸ್ಪ್ರೇ ಮಾಡಿದ್ರೆ ಒಳ್ಳೇದು. ಅಂದ್ರೆ ಒಂದು ಜನವರಿ ಅಥವಾ ಒಂದು ಫೆಬ್ರವರಿ ತಿಂಗಳಲ್ಲಿ ಸ್ಪ್ರೇ ಮಾಡಿದ್ರೆ ಒಳ್ಳೇದು. ಮತ್ತೊಂದು ವಿಷಯ ಏನಂತ ಹೇಳಿದ್ರೆ, ಈ ಬೋರಾನ್ ಅನ್ನ ಬಳಸಲಿಕ್ಕೆ ಇದೇ ಕರೆಕ್ಟ್ ಸಮಯ ಅಥವಾ ಇದೇ ಪರ್ಫೆಕ್ಟ್ ಸಮಯ ಅಂತ ಏನಿಲ್ಲ. ನೀವು ಯಾವ ಸಮಯದಲ್ಲಿ ಕೂಡ ಬಳಸಬಹುದು. ಅಂದ್ರೆ ವರ್ಷಕ್ಕೆ ಒಮ್ಮೆ ಬಳಸಿದ್ರೆ ಸಾಕಾಗ್ತದೆ. ಇದಿಷ್ಟು ಬೋರಾನ್ ನ ಬಗ್ಗೆ ಇರುವಂತ ಒಂದು ಚಿಕ್ಕ ಮಾಹಿತಿ. ಮತ್ತೆ ಕೆಲವರು ಏನು ಈ ಬುದ್ಧಿಜೀವಿಗಳೆಲ್ಲ ನನ್ನ ಕಾಮೆಂಟ್ ಸೆಕ್ಷನ್ ನಲ್ಲಿ ಬಂದು ಬಾಯಿಗೆ ಬಂದಾಗೆಲ್ಲ ಹೇಳುವವರು ಕೂಡ ಇದ್ದಾರೆ. ಇದನ್ನು ಬಳಸಿದ್ರೆ ಏನು ಆಗುದಿಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳುವವರು ಇದ್ದಾರೆ. ನನ್ನ ಉದ್ದೇಶ ಏನಂತ ಹೇಳಿದ್ರೆ, ನಾನು ಒಂದು ರೈತರಿಗೆ ಯಾವುದೇ ಕಾರಣಕ್ಕೂ ಒಂದು ಮಿಸ್ಲೀಡ್ ಮಾಡಲಿಕ್ಕೆ ವಿಡಿಯೋಗಳನ್ನು ಮಾಡ್ತಾ ಇಲ್ಲ. ಅವರಿಗೂ ಒಂದು ಸಹಾಯ ಆಗಲಿ, ನನ್ನಿಂದ ಒಂದು ಆಗುವಂಥ ಒಂದು ಚಿಕ್ಕ ಸಹಾಯ ಅವರಿಗೆ ದೊಡ್ಡದಾಗಿರ್ಬೋದು. ನನ್ನ ಹತ್ರ ಅನೇಕ ಜನರು ಕಾಲ್ ಮಾಡಿ ಕೇಳುವವರು ಕೂಡ ಇದ್ದಾರೆ. ಹಾಗಾಗಿ ಅವರಿಗೊಂದು ಸಹಾಯ ಆಗಲಿ ಅನ್ನುವಂಥ ಒಂದು ದೃಷ್ಟಿಯಿಂದ ವಿಡಿಯೋಗಳನ್ನು ಮಾಡ್ತಿದ್ದೇನೆ ವಿನಃ ನನಗೆ ಇದರಿಂದ ಯಾವುದೇ ವೈಯಕ್ತಿಕ ಸಹಾಯವನ್ನು ನಾನು ಅವರಿಂದ ಬಯಸ್ತಾ ಇಲ್ಲ. ಸೊ ಹಾಗಾಗಿ ಒಂದು ಕಾಮೆಂಟ್ ಮಾಡುವಾಗ ಒಂದು ಗಮನದಲ್ಲಿ ಇಟ್ಕೊಂಡು ಮಾಡಿ ಅಂತ ಹೇಳ್ತಾ, ಹಾಗೆಯೇ ಈ ವಿಡಿಯೋ ನಿಮಗೆ ಖಂಡಿತವಾಗಿಯೂ ಸಹಾಯ ಆಯಿತು ಅಂತ ಭಾವಿಸ್ತೇನೆ. ಇಂತಹ ವಿಡಿಯೋಗಳೊಂದಿಗೆ ಮುಂದಿನ ದಿನಗಳಲ್ಲಿ ಕೂಡ ಬರ್ತೇನೆ. ಅಲ್ಲಿವರೆಗೂ ನನ್ನ ಚಾನಲ್ ನಿರುತ್ತರವನ್ನಂತೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲಿಕ್ಕೆ ಮರಿಬೇಡಿ.